Welcome to this channel again. So problem solving strategy for KCET. Let us continue with this. So in this particular video, we'll be starting with chemical kinetics, second QC chapter. Very important chapter. In fact, we are continuing with that, right? So ನೀವು ಇದಕ್ಕಿಂತ ಮೊದಲು ಸ್ವಲ್ಪ ಇಂಟ್ರೊಡಕ್ಟರಿ ಆಸ್ಪೆಕ್ಟ್ ರೇಟ್ ಅಂದ್ರೆ ಏನು ಅನ್ನೋದು ಒಂದು ವಿಡಿಯೋ ಇದೆ, that video you can watch. So in this particular video, we shall see rate law and meaning of order of a reaction. So rate law ಅಂದ್ರೆ ಏನು, ಅದು ಹೇಗಿರುತ್ತೆ, then order of a reaction ಇದೆಲ್ಲ ಕೇಳಿರ್ತೀರಿ, ಬಟ್ ಎಕ್ಸಾಕ್ಟ್ಲಿ order of a reaction ಅಂದ್ರೆ ಅದರದ್ದು ಮೀನಿಂಗ್ ಏನು, ಇಂಪಾರ್ಟೆನ್ಸ್ ಆಫ್ ಆರ್ಡರ್ ಆಫ್ ರಿಯಾಕ್ಷನ್, that aspect we shall see. And ಆಮೇಲೆ ಒಂದೆರಡು ಮೂರು KCET appear. Fine. First, ಇದು ಏನು rate law ಅಂದ್ರೆ ಏನು, that we shall understand. Let us consider a reaction, some reaction. A moles of A, it reacts with B moles of B to give products. So now for this reaction, experiment ಮಾಡಿ, we can write something called as rate law. Important fact about this rate law, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಡಬೇಕು ಏನು ಅಂತ ಹೇಳಿದ್ರೆ, ಜಸ್ಟ್ ರಿಯಾಕ್ಷನ್ ನೋಡಿ ನಮಗೆ ರೇಟ್ ಲಾ ಬರೀಲಿಕ್ಕೆ ಬರೋದಿಲ್ಲ. ರೇಟ್ ಲಾ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ, ಈ ರಿಯಾಕ್ಷನ್ ಅನ್ನು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಅಲ್ಲಿ ಈ ರಿಯಾಕ್ಷನ್ ಮಾಡಿ ಅದರಿಂದ ಎಕ್ಸ್ಪೆರಿಮೆಂಟಲ್ ಡೇಟಾ ಕಲೆಕ್ಟ್ ಮಾಡಿಕೊಂಡು ಫ್ರಮ್ ದಟ್ we can write something called as rate law. So ಹೇಗಿರುತ್ತೆ ನೋಡ್ರಿ. ಸೊ ರೇಟ್ ಲಾ ಅಂತ ಹೇಳಿದ್ರೆ ಅದು ನಿಮಗೆ ಇಟ್ಸ್ equation, mathematical equation about a given reaction which relates the rate of the reaction. Here R, it stands for rate of the reaction. ರೇಟ್ ಅನ್ನ ಯಾವುದಕ್ಕೆ ರಿಲೇಟ್ ಮಾಡುತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಗೆ ರಿಲೇಟ್ ಮಾಡುತ್ತೆ. ಆ ತರದ್ದು ಒಂದು ಮ್ಯಾಥಮೆಟಿಕಲ್ ಇಕ್ವೇಶನ್ ರೇಟ್ ಅಂಡ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಅನ್ನ ರಿಲೇಟ್ ಮಾಡುವಂತಹದ್ದು. ಸೊ ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ as ರೇಟ್ ಲಾ. ಫೈನ್. ಅಗೇನ್ ಏನುದು ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ರೇಟ್ ಆಫ್ ಎ ರಿಯಾಕ್ಷನ್ ಅದನ್ನ ಅಫೆಕ್ಟ್ ಮಾಡುವಂತಹ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಗೆ ನೀವು ಇಕ್ವೇಶನ್ ನೋಡಿದ್ರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ, ರೇಟ್ ಆಫ್ ಎ ರಿಯಾಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಮೀನಿಂಗ್ ಏನು ಅಂತ ಹೇಳಿದ್ರೆ, ನೀವು ಕಾನ್ಸಂಟ್ರೇಷನ್ ಜಾಸ್ತಿ ತಗೊಂಡಿದ್ರಿ, ರೇಟ್ ಆಫ್ ದ ರಿಯಾಕ್ಷನ್ ಜಾಸ್ತಿ ಇರುತ್ತೆ. ರೇಟ್ ಆಫ್ ಎ ರಿಯಾಕ್ಷನ್, ಒಂದು ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಹೇಗಿರುತ್ತೆ ಅಂತ ಹೇಳಿದ್ರೆ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಜಾಸ್ತಿ ಇದೆ. ಇನ್ ದ ಬಿಗಿನಿಂಗ್ ಯೂಶುವಲಿ ಹಾಗೆ ಇರುತ್ತೆ, ಏನು ಖರ್ಚಾಗಿರೋದಿಲ್ಲ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಇಟ್ ವಿಲ್ ಬಿ ಮೋರ್. ಅವಾಗ ಏನಾಗುತ್ತೆ ಅಂದ್ರೆ ರಿಯಾಕ್ಷನ್ ಫಾಸ್ಟ್ ಆಗಿ ನಡೀತಿರ್ತದೆ, ರೇಟ್ ಆಫ್ ಎ ರಿಯಾಕ್ಷನ್ ಇಟ್ ವಿಲ್ ಬಿ ವೆರಿ ಹೈ. ಆಮೇಲೆ ಆಫ್ಟರ್ ಸಮ್ ಟೈಮ್ ಇದ್ರದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಕೋತ್ ಬರುತ್ತೆ. ಕಡಿಮೆ ಆಕೋತ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಿಯಾಕ್ಷನ್ ಸ್ಪೀಡ್ ಕೂಡ ಕಡಿಮೆ ಆಕೋತ್ ಬರುತ್ತೆ. ಬಟ್ ಎಕ್ಸಾಕ್ಟ್ಲಿ ಹೇಗಾಗುತ್ತೆ, ಯಾವ ಕಾನ್ಸಂಟ್ರೇಷನ್ ಇದ್ರೆ ಏನು ರೇಟ್ ಆಫ್ ದ ರಿಯಾಕ್ಷನ್ ಇರುತ್ತೆ, ಅದನ್ನ ರಿಲೇಟ್ ಮಾಡಲಿಕ್ಕೆ ಒಂದು ಇಕ್ವೇಶನ್ ಬರಿತೇವೆ, ಮ್ಯಾಥಮೆಟಿಕಲ್ ಇಕ್ವೇಶನ್. ಸೊ ದಟ್ ಮ್ಯಾಥಮೆಟಿಕಲ್ ಇಕ್ವೇಶನ್ ವಿ ಕಾಲ್ ಇಟ್ ಆಸ್ ರೇಟ್ ಲಾ. ರೇಟ್ ಲಾ ಮಾಡುವಂತ ಕೆಲಸ ಇಷ್ಟೇ, ಇಟ್ ಇಂಡಿಕೇಟ್ಸ್ ಹೌ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಚೇಂಜ್ ದ ರೇಟ್ ಆಫ್ ಎ ರಿಯಾಕ್ಷನ್. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಷನ್ಸ್ ಚೇಂಜ್ ಆದ್ರೆ ಅದು ರೇಟ್ ಅನ್ನ ಹೇಗೆ ಅಫೆಕ್ಟ್ ಮಾಡುತ್ತೆ ಅದನ್ನ ತಿಳಿಸುವಂತದ್ದು ಏನು ಅಂದ್ರೆ ರೇಟ್ ಲಾ. ಅಫ್ಕೋರ್ಸ್ ಏನು ಅಂದ್ರೆ ಯೂಶುವಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲೇ ಇರುತ್ತೆ. ಕಾನ್ಸಂಟ್ರೇಷನ್ ತಗೊಂಡ್ರೆ, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಆಗತ್ತೆ, ಹೌದು. ಬಟ್ ಎಕ್ಸಾಕ್ಟ್ಲಿ ಹೇಗೆ ಆಗತ್ತೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಇಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ರೇಟ್ ಲಾ. ಓಕೆ, ಇಲ್ಲಿ ಬೇರೆ ಬೇರೆ ಟರ್ಮ್ಸ್ ಇದೆ. ಅಗೇನ್ ರೇಟ್ ಲಾ ಜನರಲ್ ಫಾರ್ಮ್ ಬರೆದಿದ್ದೀನಿ. ಬೇರೆ ಬೇರೆ ಟರ್ಮ್ಸ್ ಏನೇನಿದೆ ಗೊತ್ತಿರುವಂತದ್ದೇ. ರೇಟ್, ಆರ್ ಇಟ್ ಸ್ಟ್ಯಾಂಡ್ಸ್ ಫಾರ್ ರೇಟ್ ಆಫ್ ಎ ರಿಯಾಕ್ಷನ್, right? And then K, it is very important, it is called as rate constant, or the other name for this is specific reaction rate. It's like proportionality constant, and the proportionality constant relating this rate with concentration. ಆ proportionality constant ಏನಿರುತ್ತೆ, it's a constant for a given reaction. ನೀವು ಟೆಂಪರೇಚರ್ ಚೇಂಜ್ ಮಾಡಿಲ್ಲ ಅಂದ್ರೆ ಅದು ಕಾನ್ಸ್ಟೆಂಟ್ ಇರುತ್ತೆ. ದಟ್ಸ್ ಹೌ ಇಟ್ ಇಸ್ ಕಾಲ್ಡ್ as rate constant. ಅದರದ್ದು ವ್ಯಾಲ್ಯೂ ಟೆಂಪರೇಚರ್ ಚೇಂಜ್ ಮಾಡಲಿಲ್ಲ, ಉಳಿದಿದ್ದೇನು ಕಂಡೀಷನ್ಸ್ ಚೇಂಜ್ ಮಾಡಲಿಲ್ಲ ಅಂತ ಹೇಳಿ ಕಾನ್ಸ್ಟೆಂಟ್ ಇರುತ್ತೆ. ದಟ್ಸ್ ಕಾಲ್ಡ್ as rate constant. Then this A, it's molar concentration of A, ಗೊತ್ತಿದೆ. B, it's molar concentration of B. Then ಇಲ್ಲಿ ನೋಡ್ರಿ, raise to m raise to n ಅಂತ ಬರ್ದಿದ್ದೀನಿ. ಪರ್ಪಸ್ಫುಲಿ ಅದನ್ನ ಮತ್ತೆ ಇಲ್ಲಿ ನಾನು A B ಅವಾಯ್ಡ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಯೂಶುವಲಿ ತಲೆಯಲ್ಲಿ ಹೇಗಿರುತ್ತೆ ಅಂದ್ರೆ, ಯಾವುದೋ ಒಂದು ರಿಯಾಕ್ಷನ್ಸ್ ಈ ತರದ್ ಒಂದು ರಿಯಾಕ್ಷನ್ ಇದೆ ಅಂತ ಹೇಳಿದ್ರೆ, ಆವಾಗ ಬರೆದ ಫಸ್ಟ್ ಸ್ಲೈಡ್ ಅಲ್ಲಿ ಇದ್ದಂತ ರಿಯಾಕ್ಷನ್ ಅನ್ನು ಹೀಗೆ ಬರೆಯೋದಿದ್ರೆ A ಪ್ಲಸ್ ಸೇ B ಹೀಗಿತ್ತು ಅಂತ ಹೇಳಿದ್ರೆ, ಬಹಳ ಸತಿ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಇದನ್ನ ಏನಿರುತ್ತೆ, ಇದು ಈ ಎ ಏನಿರುತ್ತೆ ಅದನ್ನೇ ಎ ಗೆ ರೇಸ್ ಮಾಡ್ತೇವಿ ಅಂತ ಹೇಳಿ ಅನ್ಕೊಂಡಿರ್ತೀರಿ. ರೇಟ್ ಲಾದಲ್ಲಿ ಡೆಫಿನೆಟ್ಲಿ ಹಾಗಾಗೋದಿಲ್ಲ. ಸೊ ರೇಟ್ ಲಾದಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ ಗೆ ಏನನ್ನ ರೇಸ್ ಮಾಡ್ತೇವೆ ಅನ್ನೋದು ಎಕ್ಸ್ಪೆರಿಮೆಂಟ್ ಇಂದ ಡಿಟರ್ಮೈನ್ ಮಾಡಬೇಕು. ಕೋರ್ಸ್ ಬೇರೆ ಕಡೆ ಅದನ್ನ ಈ ತರ ಮಾಡ್ತೇವೆ ನಾವು, ಇಕ್ವಿಲಿಬ್ರಿಯಂ ಅಲ್ಲಿ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಲ್ಲ ಬರೀಬೇಕಾದ್ರೆ ಈ ತರ ಮಾಡ್ತೇವೆ. ಬಟ್ ನೆನಪಿರ್ಲಿ, ರೇಟ್ ಲಾ ಬರೀಬೇಕಾದ್ರೆ ಇದು ಇಲ್ಲಿ ಕಾನ್ಸಂಟ್ರೇಷನ್ ಗೆ ಏನು ರೇಸ್ ಮಾಡ್ತೇವೆ ಅನ್ನೋದು ಇಟ್ ಶುಡ್ ಬಿ ಡಿಸೈಡೆಡ್ ಆರ್ ಇಟ್ ಶುಡ್ ಬಿ ಡಿಟರ್ಮೈನ್ ಫ್ರಮ್ ಎಕ್ಸ್ಪೆರಿಮೆಂಟ್. ಆಮೇಲೆ ಇನ್ನೊಂದು ಫ್ಯಾಕ್ಟ್, ಇದು ರೇಟ್ ಕಾನ್ಸ್ಟೆಂಟ್ ಏನಿದೆ ಆಲ್ವೇಸ್ ಇಟ್ ಶುಡ್ ಬಿ ಸ್ಮಾಲ್ ಕೆ.
ಕ್ಯಾಪಿಟಲ್ ಕೆ ಬರ್ದ್ವಿ ಅಂತ ಹೇಳಿದ್ರೆ ಅದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ತೋರಿಸುತ್ತೆ. ಬಹಳ ಸತಿ ಇದು ಸ್ಮಾಲ್ ಕೆ ಬರೆಯೋ ಬದಲು ಕ್ಯಾಪಿಟಲ್ ಕೆ ಬರಿತೇವೆ, ತಪ್ಪು. ಸ್ಮಾಲ್ ಕೆ ಇಟ್ ಸೆಲ್ಫ್ ಶುಡ್ ಬಿ ಯೂಸ್ಡ್ ಫಾರ್ ರೇಟ್ ಕಾನ್ಸ್ಟೆಂಟ್, ರೈಟ್. ಸೊ ಇದು ಎಂ ಅಂಡ್ ಎನ್ ಏನಿದೆಯಲ್ಲ ದಟ್ ವಿಲ್ ಬಿ ಕಾಲ್ಡ್ ಆಸ್ ಆರ್ಡರ್. ಅದನ್ನ ಆರ್ಡರ್ ಆಫ್ ದ ರಿಯಾಕ್ಷನ್ ಅಂತ ಹೇಳಿ ಅಂತೇವೆ. ಅಥವಾ ಇಲ್ಲಿ ಎ ರೆಸ್ಟ್ ಎಂ ಅಂತ ಇದೆ ಅಂತ ಹೇಳಿದ್ರೆ ಎಂ ಇಟ್ ಕ್ಯಾನ್ ಬಿ ಸೆಡ್ ಆಸ್ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ, ಇದು ಎಂ ಅನ್ನುವಂಥದ್ದು. ಸಿಮಿಲರ್ಲಿ ಎನ್ ಅನ್ನುವಂಥದ್ದು ಆರ್ಡರ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಬಿ. ಸೊ ಈಗ ಯಾವುದೋ ಒಂದು ರಿಯಾಕ್ಷನ್ ಓವರ್ ಆಲ್ ಆರ್ಡರ್ ಬೇಕು ಅಂತ ಹೇಳಿದ್ರೆ ಈ ತರದ್ ನಿಮ್ಗೆ ಜಾಸ್ತಿ ರಿಯಾಕ್ಟೆಂಟ್ ಇದ್ದಷ್ಟು ಎಷ್ಟು ರಿಯಾಕ್ಟೆನ್ಸ್ ಇರುತ್ತೆ ಅಷ್ಟು ನಿಮ್ಗೆ ಇದೇ ತರದ ಟರ್ಮ್ಸ್ ಬರುತ್ತೆ. ಅವೆಲ್ಲವನ್ನ ಇದೆ ಎಂ ಪ್ಲಸ್ ಎನ್ ಸೇ ಮುಂದೆ ಓ ಪಿ ಕ್ಯೂ ಆರ್ ಇದೆ ಅಂತ ಹೇಳಿದ್ರೆ ಎಲ್ಲ ಸಮ್ ಮಾಡಿದ್ರೆ ದಟ್ ವಿಲ್ ಗಿವ್ ಯು ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್. ಸೊ ಇನ್ ದಿಸ್ ಕೇಸ್ ನಿಮ್ಗೆ ಎರಡೇ ಟರ್ಮ್ ಇದೆ. ಸೊ ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ವಿಲ್ ಬಿ ಎಂ ಪ್ಲಸ್ ಎನ್. ಫೈನ್, ಇದು ರೇಟ್ ಲಾ, ಅದರಲ್ಲಿ ಇರುವಂತದ್ದು ಟರ್ಮ್ಸ್ ಏನು. ನೌ ವಿ ಕ್ಯಾನ್ ಕಮ್ ಟು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಬಹಳ ಸತಿ ಇದು ಬಹಳ ಜನರಿಗೆ ಕರೆಕ್ಟ್ ಅರ್ಥ ಆಗಿರೋದಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ಯಾಕಂದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ ಇದರ ಬೇಸ್ ಮೇಲೆ ಇದೆ. ಇದನ್ನು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಒಂದಿಷ್ಟು ಪ್ರಾಬ್ಲಮ್ಸ್ ಇದೆ, ಮತ್ತೆ ನೀವು ಏನೂ ಮಾಡೋದು ಬೇಕಾಗೋದಿಲ್ಲ. ಕೇರ್ಫುಲ್ ಅನಲೈಸ್ ಮಾಡಿದ್ರಿ ಡೇಟಾ ಅಂತ ಹೇಳಿದ್ರೆ ಅದರ ಮೇಲೆ ಅವ್ನ ಆನ್ಸರ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಅದು ಗೊತ್ತಾಗಬೇಕು ಅಂದ್ರೆ ಮೀನಿಂಗ್ ಆಫ್ ಆರ್ಡರ್ ಗೊತ್ತಾಗಬೇಕು. ಅಗೇನ್ ಈಗ ನಾನು ಯಾವುದೊಂದು ರಿಯಾಕ್ಷನ್ ತಗೊಳ್ತೇನೆ, ಅದರದ ರೇಟ್ ಲಾ ಹೀಗಿದೆ, ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಎ ರೇಸ್ ಟು 1 ಅಂತ ಹೇಳಿದೆ. ಸೊ ಎ ರೇಸ್ ಟು 1 ಅಂತಿದೆ, ಮತ್ತೆ ಯಾವುದು ರಿಯಾಕ್ಟೆಂಟ್ ಇಲ್ಲ. ವಿತ್ ರೆಸ್ಪೆಕ್ಟ್ ಟು ಎ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ಇಸ್ 1, ಮತ್ತೆ ಓವರ್ ಆಲ್ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ಕೂಡ ಇದು ಒಂದೇ ರಿಯಾಕ್ಟೆಂಟ್ ಇರೋದ್ರಿಂದ ಯು ಕ್ಯಾನ್ ಸೇ ಇಟ್ ಬಿ 1. ಈ ತರದ ಒಂದು ರಿಯಾಕ್ಷನ್ ಇದೆ ಅಂತ ಇಟ್ಕೊಳ್ರಿ. ಈಗ ನೋಡ್ರಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ನಾನು ಬೇರೆ ಬೇರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮೋಲಾರ್ ಕಾನ್ಸಂಟ್ರೇಷನ್ ಸಿಂಪಲ್ ಟರ್ಮ್ಸ್ ತಗೊಳ್ತೀನಿ. ಸೊ ಮೋಲಾರ್ ಕಾನ್ಸಂಟ್ರೇಷನ್ 1 ಇಡ್ತೇನೆ ಅಂತ ಹೇಳಿದ್ರೆ ಆವಾಗ ಏನ್ ರೇಟ್ ಬರುತ್ತೆ ಅದನ್ನ R1 ಅಂತ ಕರಿತೀನಿ. R1 ಇಸ್ ಈಕ್ವಲ್ ಟು ಏನಾಗಬೇಕು ನೋಡ್ರಿ, ದಿಸ್ ಇಸ್ 1 ರೇಸ್ ಟು 1 ಆಗುತ್ತೆ, ಕೆ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ನನಗೆ ಇನ್ಫ್ಯಾಕ್ಟ್ ಇದು ರೇಟ್ ಲಾದಲ್ಲಿ ಬೇಕಾಗಿರೋದೇ ಇದು. ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದ್ರೆ ಹೇಗೆ ರೇಟ್ ಚೇಂಜ್ ಆಗುತ್ತೆ ಅದನ್ನ ನೋಡ್ತಾ ಇದ್ದೇನೆ ನಾನು. ಸೊ ವೆನ್ ಎ ಇಸ್ ಈಕ್ವಲ್ ಟು 2 ಏನ್ ಮಾಡಿದ್ದೇನೆ, ಇದರದ್ದು ವ್ಯಾಲ್ಯೂ ಡಬಲ್ ಮಾಡಿದ್ದೀನಿ. ಕಾನ್ಸಂಟ್ರೇಷನ್ ಆಫ್ ಎ ಡಬಲ್ ಮಾಡಿದ್ದೀನಿ. ಕಾನ್ಸಂಟ್ರೇಷನ್ ಆಫ್ ಎ ಡಬಲ್ ಮಾಡಿದ್ರೆ ರೇಟ್ ಏನಾಗುತ್ತೆ ನೋಡ್ರಿ, ಅದನ್ನ R2 ಅಂತ ಬರಿತೀನಿ. R2 ಅಂತ ಬರೆದ್ರೆ ಇಲ್ಲಿ ನಿಮ್ಗೆ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ರೇಸ್ ಟು 1 2k ಆಯ್ತು. ಅಂದ್ರೆ ಮೀನಿಂಗ್ ಏನಾಯ್ತು, ಇಲ್ಲಿ ನೀವು ಡಬಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಇಟ್ ಇಸ್ ಆಲ್ಸೋ ಡಬಲ್. ಬೇಡಪ್ಪ ಇಲ್ಲಿ ಟ್ರಿಪಲ್ ಮಾಡ್ರಿ, 1 ಇದ್ದಿದ್ದನ್ನ 3 ಮಾಡ್ರಿ, ಟ್ರಿಪಲ್ ಮಾಡಿದ್ರಿ, 3 ಟೈಮ್ಸ್ ಜಾಸ್ತಿ ಮಾಡಿದ್ರಿ. ಆವಾಗ ನೀವು ಇಲ್ಲಿ ವ್ಯಾಲ್ಯೂ 3 ಇಟ್ರಿ ಅಂತ ಹೇಳಿದ್ರೆ ಇದೇನಾಗುತ್ತೆ ಅಂದ್ರೆ 3k ಅಂತ ಹೇಳಾಗುತ್ತೆ. ಸೊ ದೇರ್ ಫೋರ್ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ನೀವು ಟ್ರಿಪಲ್ ಮಾಡಿದ್ರಿ ಅಂತ ಹೇಳಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಕೂಡ ಟ್ರಿಪಲ್ ಆಯ್ತು. ನಾವು ಕೀಪ್ ದಿಸ್ ಪಾಯಿಂಟ್ ಇನ್ ಮೈಂಡ್. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಬಲ್ ಮಾಡಿದ್ರಿ ಅಂತ ಹೇಳಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ ಆಗ್ತಾ ಇದೆ. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಟ್ರಿಪಲ್ ಮಾಡಿದ್ರಿ ಅಂತ ಹೇಳಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಟ್ರಿಪಲ್ ಆಗ್ತಾ ಇದೆ. ಇವೆರಡು ನೋಡ್ರಿ ಗೊತ್ತಾಗುತ್ತೆ, ರೈಟ್. ಅವಾಗ ಏನ್ ಇರಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ನಿಮ್ಗೆ ರೇಸ್ ಟು ಪವರ್ 1 ಇರಲೇಬೇಕು. ಇಲ್ಲಿ ರೇಸ್ ಟು ಪವರ್ 1 ಇಲ್ಲ, ಬೇರೆ ಏನೋ ಇದೆ ಅಂತ ಹೇಳಿದ್ರೆ ಈ ತರದ ರಿಲೇಶನ್ಶಿಪ್ ಬರೋದಿಲ್ಲ. ಸೊ ಇಫ್ ದಿಸ್ ಇಸ್ ವ್ಯಾಲಿಡ್, ಯಾವ್ದಾದ್ರು ರಿಯಾಕ್ಷನ್ ದಲ್ಲಿ ಹೀಗಾಗ್ತಾ ಇದೆ, ಏನು ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರೆ ರೇಟ್ ಕೂಡ ಡಬಲ್ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಟ್ರಿಪಲ್ ಮಾಡಿದ್ರೆ ರೇಟ್ ಕೂಡ ಟ್ರಿಪಲ್ ಆಗ್ತಾ ಇದೆ, ಈ ತರ ಎಲ್ಲಾದ್ರೂ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಏನಂತ ಕರಿತೇವೆ ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ದಟ್ ಪರ್ಟಿಕ್ಯುಲರ್ ರಿಯಾಕ್ಟೆಂಟ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ಇಸ್ ಸೆಡ್ ಟು ಬಿ 1. ಫೈನ್, ಇದು ನಿಮಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ಮೀನಿಂಗ್ ವೆರಿ ಸಿಂಪಲ್. ಕಾನ್ಸಂಟ್ರೇಷನ್ ಏನ್ ಮಾಡ್ತಿರಲ್ಲ ರೇಸ್ ಟು 1 ಇರೋದ್ರಿಂದ ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರೆ ರೇಟು ಡಬಲ್ ಆಗುತ್ತೆ, ಟ್ರಿಪಲ್ ಮಾಡಿದ್ರೆ 3 ಟೈಮ್ಸ್ ಆಗುತ್ತೆ, 4 ಸತಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಕ್ವಾಡ್ರಪೋಲ್ ಆಗುತ್ತೆ. ಕ್ವಾಡ್ರಪೋಲ್ ಅಂದ್ರೆ 4 ಸತಿ ಮಲ್ಟಿಪ್ಲೈ ಆಗುತ್ತೆ. ದಟ್ ರಿಲೇಶನ್ಶಿಪ್ ಇಫ್ ಇಟ್ ಇಸ್ ದಟ್, ದೆನ್ ವಿ ಸೇ ದಟ್ ಆರ್ಡರ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಟ್ ರಿಯಾಕ್ಟೆಂಟ್. ಯಾವ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ತಾ ಇದ್ರಿ ಆ ರಿಯಾಕ್ಟೆಂಟ್ಗೆ ಸಂಬಂಧಿಸಿದ ಹಾಗೆ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ಇಸ್ ಸೆಡ್ ಟು ಬಿ 1. ಫೈನ್, ಈಗ ಹಂಗೆ ಸ್ವಲ್ಪ ಬೇರೆ ಎಕ್ಸಾಂಪಲ್ ತಗೊಳ್ತೀನಿ. ಲೆಟ್ ಅಸ್ ಸೇ ದಿಸ್ ಇಸ್ ಎ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಬಿ ರೇಸ್ ಟು 2 ಇರೋದ್ರಿಂದ ಓವರ್ ಆಲ್ ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಆಲ್ಸೋ ದಿಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಈಗ ಅದೇ ಎಕ್ಸಸೈಸ್ ಹಿಂದೆ ಏನ್ ಮಾಡಿದ್ದೇವೆ ಅದೇ ಎಕ್ಸಸೈಸ್ ಅನ್ನ ಇದಕ್ಕೆ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಸೊ ಸೇಮ್ ಫಸ್ಟ್ ಬಿ ಇಸ್ ಈಕ್ವಲ್ ಟು 1 ತಗೊಳ್ತೀನಿ. ಕಾನ್ಸಂಟ್ರೇಷನ್ ಆಫ್ ಬಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆವಾಗ ಮತ್ತೆ ಸೇಮ್ R1 ಇಸ್ ಈಕ್ವಲ್ ಟು ಕೆನೆ ಬರುತ್ತೆ. ಯಾಕಂದ್ರೆ 1 ರೇಸ್ ಟು 2 ಮಾಡಿದ್ರೆ ಎಷ್ಟು ಟೈಮ್ಸ್ ಮಾಡಿದ್ರು ಅದು 1 ಬರಬೇಕು. ಸೊ ದೇರ್ಫೋರ್ R1 ಇಸ್ ಈಕ್ವಲ್ ಟು ಕೆ ಆಗಿದೆ. ನೆನ್ಪಿಡ್ರಿ, ಹಿಂದಿನ ಕೇಸಲ್ಲಿ ಏನಾಗಿತ್ತು ಅಂದ್ರೆ ಇದನ್ನ ಡಬಲ್ ಮಾಡಿದಾಗ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ ಆಗಿತ್ತು. ಹಿಂದಿನ ಕೇಸಲ್ಲಿ ಮಾತಾಡ್ತೀನಿ. ಬಟ್ ಇಲ್ಲಿ ಈಗ 1 ಇಲ್ಲ, ಇಲ್ಲಿ 2 ಇದೆ. ಇಲ್ಲಿ ಏನಾಗಿದೆ ನೋಡ್ರಿ, 1 ಇದ್ದಿದ್ದು 2 ಮಾಡಿದಿರಿ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಬಿ ಇಟ್ ಇಸ್ ಡಬಲ್. ಬಟ್ ವೆನ್ ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ ಡಬಲ್, ಇಲ್ಲಿ ನೀವು 2 ಮಾಡಿದ್ರಿ ಅಂತ ಹೇಳಿದ್ರೆ 2 ರೇಸ್ ಟು 2 4k ಆಯ್ತು. R2 ಇಟ್ ಇಸ್ ಈಕ್ವಲ್ ಟು 4k, R1 ಇಟ್ ಇಸ್ ಈಕ್ವಲ್ ಟು k. R1 ಅಂದ್ರೆ ವೆನ್ ಕಾನ್ಸಂಟ್ರೇಷನ್ ಇಸ್ 1, R2 ಅಂದ್ರೆ ವೆನ್ ಕಾನ್ಸಂಟ್ರೇಷನ್ ಇಸ್ 2. ಸೊ ಇಲ್ಲಿ ನೀವು ಕಾನ್ಸಂಟ್ರೇಷನ್ ಡಬಲ್ ಮಾಡ್ತಾ ಇದ್ರೆ ಇಲ್ಲಿ ಈಗ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ ಆಗ್ತಾ ಇಲ್ಲ, ಬಟ್ ರೇಟ್ ಆಫ್ ದ ರಿಯಾಕ್ಷನ್ 4 ಫೋಲ್ಡ್ ಇನ್ಕ್ರೀಸ್ ಆಗ್ತಾ ಇದೆ, 4 ಸತಿ ಇನ್ಕ್ರೀಸ್ ಆಗ್ತಾ ಇದೆ.
ರೈಟ್. ಅದು ಯಾಕೆ ಅಂತ ಹೇಳಿದ್ರೆ ಇದು ಬಿ ಮೇಲೆ ಏನಾಗ್ತಿದೆ ಅಂತ ಹೇಳಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ವೆನ್ ಯು ಡಬಲ್ ದ ಕಾನ್ಸಂಟ್ರೇಷನ್ ಇಟ್ ಈಸ್ ಇನ್ಕ್ರೀಸಿಂಗ್ ಬೈ 4 ಟೈಮ್ಸ್. ರೈಟ್. ಹಾಗೆ ಕಂಟಿನ್ಯೂ ಮಾಡ್ರಿ. ಬಿ ವ್ಯಾಲ್ಯೂ ನಾನು ಟ್ರಿಪಲ್ ಮಾಡ್ತೇನೆ. ಇನಿಷಿಯಲ್ ದಿಂದ ಟ್ರಿಪಲ್ ಮಾಡ್ತೇನೆ. 1 ಇದ್ದನ್ನು 3 ಟೈಮ್ಸ್ 3 ತಗೊಂಡು ಹೋಗ್ತೀನಿ, 3 ಟೈಮ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಆವಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ ಬಿ ಇಸ್ ಈಕ್ವಲ್ ಟು 3 ಇಟ್ರಿ ಅಂದ್ರೆ 3:2. ವಾಟ್ ಯು ಫೈಂಡ್ ಇಸ್ 9 ಫೋಲ್ಡ್ ಇನ್ಕ್ರೀಸ್ ಇನ್ ರೇಟ್. ಜಸ್ಟ್ ನೀವು ಡಬಲ್ ಮಾಡ್ತಾ ಇದ್ದೀರಿ. ಡಬಲ್ ಮಾಡ್ತಾ ಇರೋದ್ರಿಂದ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ ಆಗ್ತಿಲ್ಲ. ರೇಟ್ ಆಫ್ ದ ರಿಯಾಕ್ಷನ್ ಇಟ್ ಇಸ್ ಇನ್ಕ್ರೀಸಿಂಗ್ 9 ಟೈಮ್ಸ್. ಇಲ್ಲಿ ರೇಸ್ ಟು ಏನಿದೆ 3:2 ಇರೋದ್ರಿಂದ 3:2 is 9 ಟೈಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ಈ ತರ ಆಗ್ತಾ ಇದೆ. ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರೆ 4 ಫೋಲ್ಡ್ ಇನ್ಕ್ರೀಸ್, ಕಾನ್ಸಂಟ್ರೇಷನ್ ಟ್ರಿಪಲ್ ಮಾಡಿದ್ರೆ 9 ಫೋಲ್ಡ್ ಇನ್ಕ್ರೀಸ್. ಅದರ ನೀವು ಕಾನ್ಸಂಟ್ರೇಷನ್ 4 ಫೋಲ್ಡ್ ಇನ್ಕ್ರೀಸ್ ಮಾಡಿದ್ರಿ ಅಂದ್ರೆ 4:2 ಟೈಮ್ಸ್ ನಿಮಗೆ 16 ಫೋಲ್ಡ್ ಇನ್ಕ್ರೀಸ್ ಕಾಣುತ್ತೆ. ದಿಸ್ ಇಸ್ ದ ನೇಚರ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಸೊ therefore ಕೀಪ್ ದಿಸ್ ಪಾಯಿಂಟ್ ಇನ್ ಮೈಂಡ್. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಕಾನ್ಸಂಟ್ರೇಷನ್ ಡಬಲ್ ಆದಾಗ ರೇಟ್ ಡಬಲ್ ಆದ್ರೆ ಅದು ಫಸ್ಟ್ ಆರ್ಡರ್. ಕಾನ್ಸಂಟ್ರೇಷನ್ ಡಬಲ್ ಆದಾಗ 4 ಫೋಲ್ಡ್ ಇನ್ಕ್ರೀಸ್ ಆದ್ರೆ ಅದು ಸೆಕೆಂಡ್ ಆರ್ಡರ್. ಅಥವಾ ಕಾನ್ಸಂಟ್ರೇಷನ್ ಟ್ರಿಪಲ್ ಆದಾಗ ರೇಟ್ ಕೂಡ ಟ್ರಿಪಲ್ ಆದ್ರೆ ಫಸ್ಟ್ ಆರ್ಡರ್. ಎಸ್. ಕಾನ್ಸಂಟ್ರೇಷನ್ ಟ್ರಿಪಲ್ ಆದಾಗ ರೇಟ್ ನಿಮಗೆ 9 ಫೋಲ್ಡ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಟ್ರಿಪಲ್ ಮಾಡಿದ್ರೆ 3:2 ಟೈಮ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ದೆನ್ ಸಚ್ ರಿಯಾಕ್ಷನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಇದನ್ನ 3 ಹಾಕಿದಾಗ 9 ಟೈಮ್ಸ್ ಇನ್ಕ್ರೀಸ್ ಆದ್ರೆ ಇಟ್ ಈಸ್ ಸಚ್ ರಿಯಾಕ್ಷನ್, ಇಟ್ ವಿಲ್ ಬಿ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ರೈಟ್. ಇದೇ ತರ ನೀವು ಥರ್ಡ್ ಆರ್ಡರ್ ಈಗ ಏನಾಗುತ್ತೆ ಅದನ್ನ ನೀವು ಪ್ರೆಡಿಕ್ಟ್ ಮಾಡ್ಕೊಳ್ರಿ. ಇಲ್ಲಿ 3 ಅಂತಿತ್ತು ಅಂತ ಹೇಳಿದ್ರೆ ಇಲ್ಲಿ ನೀವು ಇದೇ ಎಕ್ಸಸೈಸ್ ರಿಪೀಟ್ ಮಾಡ್ರಿ. ಕಾನ್ಸಂಟ್ರೇಷನ್ ಆಫ್ ಬೇಕಂದ್ರೆ ಇನ್ನೊಂದು ಯಾವ್ದು ತಗೊಳ್ರಿ, ಡಿ ಅಂತ ಹೇಳಿ ತಗೊಂಡು ಸೊ ಇದನ್ನೇ ಬರೆದು ನೋಡ್ರಿ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ನೋಡ್ರಿ. ಯೂಶಲಿ ಥರ್ಡ್ ಆರ್ಡರ್ ಬೇಕಾಗೋದಿಲ್ಲ, ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಸಾಕಾಗತ್ತೆ. ಬಟ್ ಥರ್ಡ್ ಆರ್ಡರ್ ಇದ್ರೆ ಏನಾಗುತ್ತೆ, ಯೂಶಲಿ ಇರೋದಿಲ್ಲ, ಇದ್ರೆ ಏನಾಗುತ್ತೆ ನೀವೇ ಅದನ್ನ ಎಕ್ಸಸೈಸ್ ಮಾಡ್ಕೊಳ್ರಿ. ಫೈನ್. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ತೋರಿಸ್ತೀನಿ ಹೇಗಿರಬಹುದು ಕೆಲವು ರಿಯಾಕ್ಷನ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಆರ್ಡರ್ 0 ಇರಬಹುದು. ಯಾವುದೋ ಒಂದು ರಿಯಾಕ್ಟೆಂಟ್ ಸಿ ತಗೊಂಡಿದ್ದೀನಿ, ಈ ತರದ ರಿಯಾಕ್ಷನ್ಸ್ಗೆ ಝೀರೋ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇವಕ್ಕೆಲ್ಲ ಎಕ್ಸಾಂಪಲ್ಸ್ ನೀವು ನೋಡ್ಕೊಳ್ಬೇಕು. ನಾನು ಇಲ್ಲಿ ನಿಮಗೆ KCET ದಲ್ಲಿ ರಿಪೀಟೆಡ್ಲಿ ಯಾವ ಪಾಯಿಂಟ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ ಆ ಪಾಯಿಂಟ್ಸ್ಗೆ ಹೈಲೈಟ್ ಮಾಡಿಕೊಂಡು ಮತ್ತೆ ಕೆಲವು ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡುವಷ್ಟು ವಿಡಿಯೋಸ್ ಮಾತ್ರ ಮಾಡ್ತಾ ಇದ್ದೇನೆ. ರೈಟ್. ಸೊ ಸೆಕೆಂಡ್ PUC ಚಾಪ್ಟರ್ಸ್ ಸೆಕೆಂಡ್ PUC ಸಿಲೆಬಸ್ ಏನೇನಿದೆ ಅದಷ್ಟು ನಿಮ್ಗೆ ಕ್ಲಿಯರ್ಲಿ ಗೊತ್ತಿದ್ರೆ ಮಾತ್ರ ಇದೆಲ್ಲ ಚೆನ್ನಾಗಿ ತಿಳಿಯುತ್ತೆ. ಡೈರೆಕ್ಟ್ಲಿ ಇದನ್ನು ನೋಡಿದ್ರೆ ಆರ್ಡರ್ ಅಂದ್ರೆ ಗೊತ್ತಿಲ್ಲ, ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಗೊತ್ತಿಲ್ಲ, ಅಬ್ಸಲ್ಯೂಟ್ಲಿ ನೀವು 0 ಇದ್ದೀರಿ ಅಂದ್ರೆ ಏನು ಯೂಸ್ ಆಗೋದಿಲ್ಲ. ಅದಕ್ಕೆ ಮೊದಲು ಇದೆಲ್ಲ ತಿಳಿಬೇಕು ಅಂತ ಹೇಳಿದ್ರೆ ಫಸ್ಟ್ ಸೆಕೆಂಡ್ PUC ಏನಿದೆ ಅವನ್ನೆಲ್ಲ ಚಂದಾಗಿ ಓದ್ಕೊಳ್ರಿ, ಅದು ಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್. ಸೊ 0 ಆರ್ಡರ್ ಇದೆ ಅಂತ ಇಟ್ಕೊಳ್ರಿ. 0 ಆರ್ಡರ್ ಇದ್ರೆ ಏನಾಗಬೇಕು ನೋಡ್ರಿ. ಸೇಮ್ ಎಕ್ಸಸೈಸ್ ಮಾಡ್ತೀನಿ. C is equal to 1 ಇಡ್ತೀನಿ. ಸೊ ಇಲ್ಲಿ 1:0. ಎನಿಥಿಂಗ್ ರೇಸ್ ಟು 0 is 1. So therefore rate of the reaction it will be K. R1 K ಬಂತು. C is equal to 2 ಮಾಡ್ತೇನೆ. C is equal to 2 ಮಾಡಿದ್ರೆ ಸೊ ಇಲ್ಲಿ ಡಬಲ್ ಮಾಡಿದ್ದೇನೆ 2:0. ಅಗೇನ್ ಇಟ್ ಇಸ್ 1 ಮತ್ತು ರೇಟ್ ಆಫ್ ದ ರಿಯಾಕ್ಷನ್ K ನೇ ಉಳಿತು. C is equal to 3 ಇಡ್ರಿ 3:0 ಮತ್ತು ರೇಟ್ ಆಫ್ ದ ರಿಯಾಕ್ಷನ್ R3 ಇಟ್ ಇಸ್ ಆಲ್ಸೋ K. ನೀವು C ಗೆ ಬೇಕಾದ ವ್ಯಾಲ್ಯೂ ಇಡ್ರಿ. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ವಾಟ್ ಎವರ್ ಮೇ ಬಿ the value of concentration of reactant, rate of the reaction it will be equal to rate constant. in this case rate of the reaction change ಆಗೋದಿಲ್ಲ. so if rate of the reaction ಅದನ್ನೇ ಬೇರೆ ತರ ಏನು ಹೇಳ್ತೇವೆ ಅಂದ್ರೆ independent of concentration. ನೀವು ಬೇಕಾದ ಕಾನ್ಸಂಟ್ರೇಷನ್ ತಗೊಳ್ರಿ, ಬೇಕಾದ ಕಾನ್ಸಂಟ್ರೇಷನ್ ತಗೊಂಡ್ರು ರೇಟ್ ಆಫ್ ದ ರಿಯಾಕ್ಷನ್ ಸೇಮ್ ಇರುತ್ತೆ. ರೈಟ್. ಸೊ ಇದು ಹೇಗೆ ಅಂತ ಹೇಳಿದ್ರೆ ನೀವು ಎಷ್ಟು ಬೇಕಾದ್ರೂ ತಗೊಂಡು ರಿಯಾಕ್ಷನ್ ಸ್ಟಾರ್ಟ್ ಮಾಡ್ರಿ. 1 kg ಆದರೂ ರಿಯಾಕ್ಟೆಂಟ್ ತಗೊಂಡು ಸ್ಟಾರ್ಟ್ ಮಾಡ್ರಿ. ಅಥವಾ ಕಾನ್ಸಂಟ್ರೇಷನ್ ಹೇಳೋದಿದ್ರೆ ಅದರದ್ದು ಕಾನ್ಸಂಟ್ರೇಷನ್ ಬೇಕಂದ್ರೆ 1 ಮೋಲಾರ್ ತಗೊಂಡು ಸ್ಟಾರ್ಟ್ ಮಾಡ್ರಿ, 2 ಮೋಲಾರ್ ತಗೊಂಡು ಸ್ಟಾರ್ಟ್ ಮಾಡ್ರಿ, 3 ಮೋಲಾರ್ ತಗೊಂಡು ಸ್ಟಾರ್ಟ್ ಮಾಡಿ. ಬೆಸ್ಟ್ ಬೇಕಾದಷ್ಟು ತಗೊಂಡು ಸ್ಟಾರ್ಟ್ ಮಾಡ್ರಿ. ಆ ರಿಯಾಕ್ಷನ್ ಯಾವ ಸ್ಪೀಡಲ್ಲಿ ಹೋಗ್ತಿರ್ಬೇಕು ಅದೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ರಿಯಾಕ್ಷನ್ ಮುಗಿತದೆ. ಆ ತರದ ರಿಯಾಕ್ಷನ್ಸ್ಗೆ ವಿ ಕಾಲ್ ದಮ್ ಆಸ್ 0 ಆರ್ಡರ್ ರಿಯಾಕ್ಷನ್ಸ್. ಅದನ್ನ ಡೆಫಿನೇಷನ್ ಎಲ್ಲರೂ ಗೊತ್ತಿರುತ್ತೆ, ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಅಂತ ಹೇಳಿರ್ತೇವೆ. ಬಟ್ ಮೀನಿಂಗ್ ಅದರದ್ದು ಇದು. ಸೊ ನೀವು ಕಾನ್ಸಂಟ್ರೇಷನ್ ಬೇಕಾದ್ದು ಚೇಂಜ್ ಮಾಡ್ರಿ, ನಿಮಗೆ ರೇಟ್ ಆಫ್ ದ ರಿಯಾಕ್ಷನ್ ಚೇಂಜ್ ಆಗ್ತಿಲ್ಲ, ರೇಟ್ ಆಫ್ ದ ರಿಯಾಕ್ಷನ್ ಕಾನ್ಸ್ಟೆಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಆವಾಗ ವಿತ್ ರೆಸ್ಪೆಕ್ಟ್ ಟು ದಟ್ ರಿಯಾಕ್ಟೆಂಟ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ವಿಲ್ ಬಿ 0. ರೈಟ್. ಸೊ ಇದು ಮೀನಿಂಗ್. ಆರ್ಡರ್ ಆಫ್ ದ ರಿಯಾಕ್ಷನ್ ಅಂದ್ರೆ ಮೀನಿಂಗ್ ಏನು, ಇದರ ಮೇಲೆ ಬಹಳ ಚೆನ್ನಾಗಿ ಕ್ವಶನ್ ಸೆಟ್ ಮಾಡ್ಲಿಕ್ಕೆ ಬರುತ್ತೆ. ಒಂದು 2-3 ಎಕ್ಸಾಂಪಲ್ಸ್ ತಗೋಣ. ಓಕೆ, ಪ್ರಿವಿಯಸ್ ಅಪಿಯರ್ಡ್ ಕ್ವಶನ್ಸ್. ಸೊ ಫಸ್ಟ್ ಒನ್ KCET 16 ಕ್ವಶನ್ ಸ್ಟ್ರೇಟ್ ಅವೇ ಇದೆ. ಇದೇನಂತ ಡಿಫಿಕಲ್ಟ್ ಕ್ವಶನ್ ಇಲ್ಲ. ಫಾರ್ ಎ ಕೆಮಿಕಲ್ ರಿಯಾಕ್ಷನ್ MA gives XB, the rate law it is given to be A:2. ನೋಡಬೇಕಾಗಿರೋದು ಇಲ್ಲಿ ಇದಿಷ್ಟೇ. ಇಫ್ ದ ಕಾನ್ಸಂಟ್ರೇಷನ್ ಆಫ್ A is doubled, the reaction rate will be. ಇದನ್ನ ನಿಮ್ಗೆ ಏನು ಮಾಡ್ದೇನೋ ಹೇಳಲಿಕ್ಕೆ ಬರಬೇಕು. ಇಲ್ಲಿ (2) ಇದೆ ಅಂತ ಹೇಳಿದ್ರೆ ಇಲ್ಲಿ ಡಬಲ್ ಮಾಡಿದ್ರಿ ಅಂತ ಹೇಳಿದ್ರೆ 2:2 4 ಫೋಲ್ಡ್ ಇನ್ಕ್ರೀಸ್ ಆಗುತ್ತೆ. ಹೇಗೆ ಮಾಡಬಹುದು ನೋಡ್ರಿ. when A is equal to 1 ಡಬಲ್ ಮಾಡಿರೋದು ನೋಡಬೇಕು ಅಂದ್ರೆ when A is equal to 1 R1 is equal to K ಗೊತ್ತಾಯ್ತು. when A is equal to 2 ಹಾಕಿದ್ರಿ ಅಂದ್ರೆ R2 is equal to 4K ಆಯ್ತು. ಸೊ
ಎ ಕಾನ್ಸಂಟ್ರೇಷನ್ ಡಬಲ್ ಮಾಡಿದಾಗ ರೇಟ್ ಆಫ್ ದ ರಿಯಾಕ್ಷನ್ ಕೆ ಇದ್ದಿದ್ದು 4K ಆಯಿತು ಅಂತ ಹೇಳಿದ್ರೆ ಇಟ್ ಇಸ್ 4-fold ಇನ್ಕ್ರೀಸ್. ಸೊ 4-fold ಇನ್ಕ್ರೀಸ್ ಅಂದರೆ ಅದಕ್ಕೆ ನಿಮಗೆ ಟರ್ಮ್ ಕರೆಸ್ಪಾಂಡಿಂಗ್ ಕ್ವಾಡ್ರುಪಲ್ಡ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಫಾರ್ ದಿಸ್ ಆಪ್ಷನ್ 3, this is the answer. Option 3 is the answer. Next question. Let us go to this question. Important question. ಸ್ವಲ್ಪ difficult ಇದೆ. KCET 2016 question ಇದು. Okay. All right. For a reaction A plus B gives products, the rate of the reaction at various concentrations are given below. Right? So the rate of the reaction for the above is ಅಂತ ಹೇಳಿ ಕೇಳಿದ್ದಾರೆ. ಒಂದು ಎಕ್ಸ್ಪೆರಿಮೆಂಟಲ್ ಡೇಟಾ ಕೊಟ್ಟಿದ್ದಾರೆ. ಅದು ಎಕ್ಸ್ಪೆರಿಮೆಂಟಲ್ ಡೇಟಾ ಇಲ್ಲಿದೆ. ರೈಟ್? ಸೊ ಈ ಎಕ್ಸ್ಪೆರಿಮೆಂಟಲ್ ಡೇಟಾ ನೋಡಿಕೊಂಡು ಇದರದ್ದು ರೇಟ್ ಲಾ ಹೇಳ್ರಿ ಅಂತ ಹೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. R is equal to K into A raised to something, B raised to something ಈ ಥರ ಕೊಟ್ಟಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್. ಇನ್ಫ್ಯಾಕ್ಟ್ ನಿಮ್ಗೆ ಇದು ಒಂದು ಸತಿ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಮತ್ತೇನು ನೀವು ಬರೆಯೋದು ಬೇಕಾಗೋದಿಲ್ಲ, ಸ್ಟ್ರೇಟ್ ಅವೇ ಆಪ್ಷನ್ಸ್ ಪಿಕ್ ಮಾಡ್ಲಿಕ್ಕೆ ಬರುತ್ತೆ. ಬಟ್ ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಒಂದು ಸ್ವಲ್ಪ ಬರೆದು ತೋರಿಸ್ತೀನಿ ಹೇಗೆ ಮಾಡ್ಬೋದು ನೋಡ್ರಿ. ಸೊ ಈಗ ನಿಮ್ಗೆ ರೇಟ್ ಲಾ ಕೇಳಿದ್ದಾರೆ. ರೇಟ್ ಲಾ ಜನರಲ್ ಫಾರ್ಮ್ ಇಟ್ ವಿಲ್ ಬಿ ದಿಸ್. ರೈಟ್? ರೇಟ್ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು ಎರಡೇ ರಿಯಾಕ್ಟೆಂಟ್ ಇದೆ ಅಂದರೆ ಕಾನ್ಸಂಟ್ರೇಷನ್ ಆಫ್ ಎ ಇರುತ್ತೆ, ಕಾನ್ಸಂಟ್ರೇಷನ್ ಆಫ್ ಬಿ ಇರುತ್ತೆ, MN. ಮೇನ್ ನಮಗೆ ಎಮ್ ಮತ್ತು ಎನ್ ಈ ವ್ಯಾಲ್ಯೂ ಗೊತ್ತಾಯ್ತು ಅಂದರೆ ಉತ್ತರ ಗೊತ್ತಾಗ್ಬಿಡುತ್ತೆ. ಎಲ್ಲ ನೋಡ್ರಿ ಸೇಮ್ ಇದೆ, MN ವ್ಯಾಲ್ಯೂಸ್ ಚೇಂಜ್ ಇದೆ. ಓಕೆ, ಹೇಗೆ ಮಾಡ್ಬೋದು? ಫಸ್ಟ್ ಕೇರ್ಫುಲಿ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳ್ರಿ. ಇಲ್ಲಿ ಕೊಟ್ಟಿರೋ ಡೇಟಾದಲ್ಲಿ ನಾನು 1 and 2 ತಗೊಳ್ತಾ ಇದ್ದೀನಿ. ಇವೆರಡನ್ನ ಕಂಪೇರ್ ಮಾಡ್ತಾ ಇದ್ದೀನಿ. ಏನಾಗಿದೆ ನೋಡ್ರಿ, ಇವೆರಡನ್ನು ಕಂಪೇರ್ ಮಾಡಬೇಕಾದ್ರೆ ಒಂದನೇ ಎಕ್ಸ್ಪೆರಿಮೆಂಟಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ 0.2 ಇದೆ, ಎರಡನೇ ಎಕ್ಸ್ಪೆರಿಮೆಂಟ್ದಲ್ಲೂ ಕಾನ್ಸಂಟ್ರೇಷನ್ ಆಫ್ ಎ 0.2ನೇ ಇದೆ. ಅಂದರೆ ಕಾನ್ಸಂಟ್ರೇಷನ್ ಆಫ್ ಎ ಚೇಂಜ್ ಮಾಡಿಲ್ಲ. ಬಟ್ ಕಾನ್ಸಂಟ್ರೇಷನ್ ಆಫ್ ಬಿ ಎರಡನೇ ಎಕ್ಸ್ಪೆರಿಮೆಂಟಿಗೆ ಹೋಗಬೇಕಾದ್ರೆ ಇಟ್ ಹ್ಯಾಸ್ ಬಿನ್ ಡಬಲ್ಡ್. 0.2 ಇದ್ದಿದ್ದನ್ನು 0.4 ಮಾಡ್ಕೊಂಡಿದ್ದಾರೆ. ರೈಟ್? ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ ಎ ಚೇಂಜ್ ಆಗಿಲ್ಲ, ಕಾನ್ಸಂಟ್ರೇಷನ್ ಆಫ್ ಬಿ ಚೇಂಜ್ ಆಗಿದೆ ಎಕ್ಸ್ಪೆರಿಮೆಂಟ್ 1 ಇಂದ ಎಕ್ಸ್ಪೆರಿಮೆಂಟ್ 2 ಹೋಗಬೇಕಾದ್ರೆ. ಸೊ ಕಾನ್ಸಂಟ್ರೇಷನ್ ಆಫ್ ಎ ಚೇಂಜ್ ಆಗದೆ ಇರೋದ್ರಿಂದ ಇಲ್ಲಿ ಏನೇ ರೇಟ್ ಚೇಂಜ್ ಬಂದಿದ್ದಿದ್ರು ದಿಸ್ ರೇಟ್ ಚೇಂಜ್ ಇಟ್ ಶುಡ್ ಬಿ ಜಸ್ಟ್ ಡ್ಯೂ ಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಬಿ. ಎ ಕಾನ್ಸಂಟ್ರೇಷನ್ ಚೇಂಜ್ ಮಾಡದೇ ಇರೋದ್ರಿಂದ ಎದು ವ್ಯಾಲ್ಯೂ ಸೇಮ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಏನೇ ರೇಟ್ ಚೇಂಜ್ ಬಂದಿದ್ದಿದ್ರು ಅದು ಎದಿಂದ ಇರೋದಿಲ್ಲ, ಎಗೆ ಮತ್ತು ಈ ರೇಟ್ ಚೇಂಜಿಗೆ ಸಂಬಂಧ ಇರೋದಿಲ್ಲ. ಬಟ್ ಬಿ ಹೇಗೆ ಚೇಂಜ್ ಆಗಿದೆ ಅದರ ಬೇಸ್ ಮೇಲೆ ಇದು ಚೇಂಜ್ ಆಗಿರುತ್ತೆ. ಸೊ ಈಗ ನೋಡ್ರಿ, ಬಿ 0.2 ಇದ್ದಿದ್ದು 0.4 ಆಗಿದೆ ಅಂದರೆ ಬಿನ ನೀವು ಡಬಲ್ ಮಾಡಿದ್ರಿ. ಸೊ ಇಲ್ಲಿ ಡಬಲ್ ಮಾಡಿದಾಗ ರೇಟ್ ಆಫ್ ದ ರಿಯಾಕ್ಷನ್ನೂ ಡಬಲ್ ಆಗಿದೆ. ಆ್ಯಂಡ್ ಯು ನೋ ದಿಸ್ ಫ್ಯಾಕ್ಟ್, ಕಾನ್ಸಂಟ್ರೇಷನ್ ಡಬಲ್ ಮಾಡಿದಾಗ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ಶುಡ್ ಬಿ 1. ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಇಲ್ಲಿ ಡಬಲ್ ಆದಾಗ ಇಲ್ಲಿಯೂ ಡಬಲ್ ಆಗಿದೆ, ಸೊ B/2 ಅಂತೀರಿ. ನೋ, B/2 ಆದರೆ ಕತೆ ಬೇರೆನೇ ಆಗುತ್ತೆ. ಸೊ ಇಲ್ಲಿ ಡಬಲ್ ಆದಾಗ ಇಲ್ಲಿಯೂ ಡಬಲ್ ಆದರೆ ಆವಾಗ ಏನಿರಬೇಕು ಅಂದರೆ B/1 ಇರಬೇಕು. ಸೊ ಒಂದು ವ್ಯಾಲ್ಯೂ ಗೊತ್ತಾಯಿತು ನಿಮಗೆ, ಈ ರೇಟ್ ಲಾದಲ್ಲಿ B/1 ಇರಬೇಕು. ರೈಟ್? ಓಕೆ, ಮುಂದೇನು ಮಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಅಂದ್ರೂ ನೋಡ್ರಿ, ಇಲ್ಲಿ B/2 ಎರಡು ಕಡೆ ಇದೆ. ಇದು ಆಪ್ಷನ್ ತೆಗೆದು ಹಾಕಿ 2 ಮತ್ತು 4ದಲ್ಲಿ ಯಾವುದಾದ್ರೂ 1 ಮಾರ್ಕ್ ಮಾಡಿದರೆ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೈಟ್? ಇರಲಿ, ಬಟ್ ಕರೆಕ್ಟ್ ಇದು 2 ಮತ್ತು 4ದಲ್ಲಿ ಯಾವುದು ಅನ್ನೋದನ್ನು ನೋಡಲಿಕ್ಕೆ ವಿತ್ ರೆಸ್ಪೆಕ್ಟ್ ಟು ಎ ಏನು ಅದು ಗೊತ್ತಾಗಬೇಕು. ಅದಕ್ಕೆ ಏನು ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಯಾವ್ದು ಕಂಪೇರ್ ಮಾಡ್ತೇನೆ ನೋಡ್ರಿ, ಕಂಪೇರಿಂಗ್ 2 and 3 ಇವೆರಡನ್ನು ಕಂಪೇರ್ ಮಾಡ್ತೀನಿ. ಈಗ ಏನು ಮಾಡಿದ್ದಾರೆ, ಬಿದು ಕಾನ್ಸಂಟ್ರೇಷನ್ ಸೇಮ್ ಇಟ್ಟಿದ್ದಾರೆ, ಚೇಂಜ್ ಮಾಡಲಿಲ್ಲ. ಬಟ್ ಎದು ಕಾನ್ಸಂಟ್ರೇಷನ್ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಬೈ 3 times. 0.2 ಇದೆ 0.6 ಮಾಡಿದ್ದಾರೆ. ಸೊ ಬಿದು ಕಾನ್ಸಂಟ್ರೇಷನ್ ಚೇಂಜ್ ಮಾಡಲಿಲ್ಲ, ಎದು ಕಾನ್ಸಂಟ್ರೇಷನ್ ಮಾತ್ರ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಏನು ಚೇಂಜ್ ಬಂದಿದೆ ದಟ್ ಈಸ್ ಡೆಫಿನೆಟ್ಲಿ ಡ್ಯೂ ಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ. ಸೊ ಈ ರೇಟ್ ಚೇಂಜಿಗೆ ಬಿದಿಂದ ಏನೂ ಕಾಂಟ್ರಿಬ್ಯೂಷನ್ ಇರೋದಿಲ್ಲ, ಯಾಕಂದ್ರೆ ಇವು ಎರಡು ಎಕ್ಸ್ಪೆರಿಮೆಂಟಲ್ ಸೆಟಪ್ಸ್ದಲ್ಲಿ ಬಿದು ಕಾನ್ಸಂಟ್ರೇಷನ್ ಸೇಮ್ ಇದೆ. ಈಗ ಹೇಗೆ ಚೇಂಜ್ ಆಗಿದೆ ನೋಡ್ರಿ, ಇದನ್ನ ಟ್ರಿಪಲ್ ಮಾಡಿದಾಗ ಇದು ಎಷ್ಟು ಟೈಮ್ ಇನ್ಕ್ರೀಸ್ ಆಗಿದೆ ನೋಡ್ರಿ, 4 into 9 is 36. ಇದನ್ನ ಟ್ರಿಪಲ್ ಮಾಡಿದಾಗ ಇದು ಟ್ರಿಪಲ್ ಆಗಿದ್ದಿದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ನೀವು ಆರ್ಡರ್ 1 ಅಂತ ಅನ್ಲಿಕ್ಕೆ ಬರ್ತಿತ್ತು. ಇದು ಡಬಲ್ ಆದಾಗ ಇದು ಡಬಲ್ ಆಗಬೇಕು, ಇದು ಟ್ರಿಪಲ್ ಆದಾಗ ಇದು ಟ್ರಿಪಲ್ ಆಗಬೇಕು. ದಟ್ ಇಸ್ ನೇಚರ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ಟ್ರಿಪಲ್ ಆದಾಗ ಇಲ್ಲಿ 9 times ಇನ್ಕ್ರೀಸ್ ಆಗಿದೆ, ಇಲ್ಲಿ ಟ್ರಿಪಲ್ ಆಗಿದೆ, ಇಲ್ಲಿ 3/2 times ಇನ್ಕ್ರೀಸ್ ಆಗಿದೆ. ಸೊ ವೆನ್ ಎ ಅಲೋನ್ ಇಸ್ ಟ್ರಿಪಲ್ಡ್ ರೇಟ್ ಈಸ್ ಇನ್ಕ್ರೀಸ್ಡ್ ಬೈ 9 times. ಹೀಗೆ ಆಗಬೇಕು ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಎ ಇಲ್ಲಿ ನಿಮ್ಗೆ ಆರ್ಡರ್ ಏನಿರಬೇಕು ಅಂದರೆ 2 ಇರಬೇಕು. ರೈಟ್? ಸೊ ಟ್ರಿಪಲ್ ಮಾಡಿದಾಗ ಇಲ್ಲಿ ನಿಮಗೆ 9-fold ಇನ್ಕ್ರೀಸ್ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಅದು 3/2 ಆಗಬೇಕು ಅಂದರೆ ಇಲ್ಲಿ 2 ಇರಬೇಕು. ದೇರ್ ಫೋರ್ ವಿತ್ ರೆಸ್ಪೆಕ್ಟ್ ಟು ಎ ಆರ್ಡರ್ ಇಟ್ ಶುಡ್ ಬಿ 2.
ರೈಟ್. ಇಷ್ಟು ಮಾಡಿದಿರಿ ಅಂತ ಹೇಳಿದ್ರೆ ಉತ್ತರ ಹೇಳೋದು ಏನೂ ಕಷ್ಟ ಅಲ್ಲ. ಸೊ A/2 ಇರಬೇಕು, B/1 ಬರೆದಿಲ್ಲ, ಬಟ್ ಇಟ್ ಇಸ್ ಅಂಡರ್ಸ್ಟುಡ್. ಸೊ B/2 ಏನು ಬರೆದಿಲ್ಲ ಅಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್. ಆಪ್ಷನ್ 4 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಆನ್ಸರ್ ಇಸ್ 4. ಬೇಕಾದಷ್ಟು ಈ ಥರದ ಕ್ವಶನ್ ಸಿಗುತ್ತೆ. ಪ್ಲೀಸ್ ಸರ್ಚ್ ಫಾರ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಇನ್ ಪ್ರೀವಿಯಸ್ ಪೀರಿಯಡ್ JEE ಮೇನ್ಸ್ ಬುಕ್ಕೋ, ನೀಟ್ ಬುಕ್ಕೋ ಅಥವಾ CET ಬುಕ್ಕೋ ತೊಗೊಂಡು ನೋಡ್ರಿ. ಬೇಕಾದಷ್ಟು ಈ ಥರದ ಕ್ವಶನ್ಸ್ ಸಿಗುತ್ತೆ. ಟ್ರೈ ಟು ಸಾಲ್ವ್ ದಮ್. ಇಂಪಾರ್ಟೆಂಟ್ ಕ್ಯಾಟಗರಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ದಲ್ಲಿ ಬರಬಹುದಾದಂತಹ ಟೈಪ್ ಆಫ್ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ತೇನೆ. ಇದು KCET 2009 ಕ್ವಶನ್. ಫಾರ್ ದ ಡಿಕಾಂಪೋಸಿಷನ್ ಆಫ್ ಎ ಕಂಪೌಂಡ್ AB ಡಿಕಂಪೋಸ್ ಆಗ್ತಾ ಇದೆ. ಒಂದೇ ರಿಯಾಕ್ಟೆಂಟ್ ಇದೆ, 2 ರಿಯಾಕ್ಟೆಂಟ್ ಅಲ್ಲ. AB ಅನ್ನೋ ಒಂದೇ ರಿಯಾಕ್ಟೆಂಟ್ ಅಟ್ 600 ಕೆಲ್ವಿನ್. ದ ಫಾಲೋವಿಂಗ್ ಡೇಟಾ ವರ್ obtained. ರೈಟ್. ಸೊ ಈ ಡೇಟಾ ಕೊಟ್ಟಿದ್ದಾರೆ. ಇದು ಎಕ್ಸ್ಪೆರಿಮೆಂಟ್ ನಂಬರ್ ಹಾಕಿಲ್ಲ ಅವರು ಕ್ವಶನ್ನಲ್ಲಿ, ಅದನ್ನು ನನ್ನ ರೆಫರೆನ್ಸ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ರೈಟ್. ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದೇ ರಿಯಾಕ್ಟೆಂಟ್ ಇದೆ, ಅದೇ ಮೆಥಡ್, ಬಟ್ ಹೇಗೆ ಮಾಡಬಹುದು ನೋಡ್ರಿ. ಅಗೇನ್ ಏನು ಮಾಡ್ರಿ ಅಂತ ಹೇಳಿದ್ರೆ, ಇದು ಡೇಟಾ ಅನಲೈಸ್ ಮಾಡೋದು. ಇಲ್ಲಿ ಮತ್ತೇನೂ ಇಲ್ಲ ಮಾಡುವಂಥದ್ದು, ಲೆಕ್ಕ ಏನೂ ಮಾಡುವಂಥದ್ದಿಲ್ಲ. ಕೇರ್ಫುಲಿ ಡೇಟಾ ಅನಲೈಸ್ ಮಾಡಬೇಕು. ಕಂಪೇರಿಂಗ್ 1 and 2. ಇಲ್ಲಿ ಒಂದೇ ರಿಯಾಕ್ಟೆಂಟ್ ಇರೋದ್ರಿಂದ ಏನೇ ರೇಟ್ದಲ್ಲಿ ಚೇಂಜ್ ಬಂದ್ರೂ ಇಟ್ ಶುಡ್ ಬಿ ಡ್ಯೂ ಟು ದಿಸ್. ಕಾನ್ಸ್ಟೆಂಟ್ ಟೆಂಪರೇಚರ್ದಲ್ಲಿ ರಿಯಾಕ್ಷನ್ ಮಾಡಿರೋದ್ರಿಂದ, ಕಾನ್ಸಂಟ್ರೇಷನ್ ಚೇಂಜ್ ಆಗಿರೋದ್ರಿಂದನೇ ರೇಟ್ ಚೇಂಜ್ ಆಗಿರುತ್ತೆ. ಮತ್ತು ಬೇರೆ ಏನೂ ರೀಸನ್ ಇರೋದಿಲ್ಲ ರೇಟ್ ಚೇಂಜ್ ಆಗಲಿಕ್ಕೆ. ಸೊ 0.2 ಇದ್ದಿದ್ದು 0.4 ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. ಸೊ ಇಲ್ಲಿ ಎಷ್ಟು ಫೋಲ್ಡ್ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ಸ್ವಲ್ಪ ಕೇರ್ಫುಲಿ ನೋಡಬೇಕಾಗತ್ತೆ. 2.75 ಅದರದ್ದು ಡಬಲ್ ಮಾಡಿದರೆ 5.5 ಬರುತ್ತೆ. ರೈಟ್. ಬಟ್ ಅದರದ್ದು 4 ಟೈಮ್ಸ್ ಮಾಡಿದರೆ 11 ಬರುತ್ತೆ ನಿಮಗೆ. ಸೊ ದೇರ್ ಫೋರ್ ಇಲ್ಲಿ ಡಬಲ್ ಆದಾಗ ಇಲ್ಲಿ ನಿಮಗೆ 4 ಫೋಲ್ಡ್ ಇನ್ಕ್ರೀಸ್ ಕಾಣ್ತಾ ಇದೆ. ಆ್ಯಂಡ್ ದಿಸ್ ಈಸ್ ದ ನೇಚರ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಕಾನ್ಸಂಟ್ರೇಷನ್ ಡಬಲ್ ಮಾಡ್ರಿ, rate of the reaction it increases 4-fold. That is the nature of second order reaction. So therefore ಇಲ್ಲಿ ನಿಮಗೆ order of the reaction it is 2. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಆರ್ಡರ್ ಆಫ್ ದ ರಿಯಾಕ್ಷನ್ 4 ಬರಿಬೇಡ್ರಿ. ಇಲ್ಲಿ ಡಬಲ್ ಆದಾಗ ಇಲ್ಲಿಯೂ ಡಬಲ್ ಆದರೆ 1. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿಯೂ ಡಬಲ್ ಆದಾಗ ಇಲ್ಲಿ 4 ಫೋಲ್ಡ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ದೆನ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ಶುಡ್ ಬಿ 2. ಇಷ್ಟರ ಬೇಸ್ ಮೇಲೆ ನಿಮ್ಗೆ ಆರ್ಡರ್ 2 ಅನ್ನೋದು ಗೊತ್ತಾಗುತ್ತೆ. ಬಟ್ ಇನ್ನೂ ಒಂದು ಡೇಟಾ ಇದೆ, ನೀವು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಆನ್ಸರ್ನ ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಬಹುದು. ಈಗ ನೋಡ್ರಿ, ಅದು AB/2 ಆಗಿದ್ರೆ ಇಲ್ಲಿ 3 ಫೋಲ್ಡ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ. ಇಲ್ಲಿ 3/2 ಫೋಲ್ಡ್ ಸೆಕೆಂಡ್ ಆರ್ಡರ್ ಇರೋದ್ರಿಂದ 3/2 ಅಂದ್ರೆ 9 ಫೋಲ್ಡ್ ಇನ್ಕ್ರೀಸ್ ಕಾಣಬೇಕು. ಆ್ಯಂಡ್ 2.75 ಇಂಟು ನೀವು ಬೇಕಂದ್ರೆ ಮಾಡಿ ನೋಡ್ರಿ ಎಷ್ಟು ಅಂತ ಹೇಳಿ. 9 ಮಾಡಿದ್ರೆ 9 ಫೋಲ್ಡ್ ಇನ್ಕ್ರೀಸ್ ಆದರೆ 24.75 ಬರುತ್ತೆ. ಇದು ಎಷ್ಟು ಫೋಲ್ಡ್ ಇನ್ಕ್ರೀಸ್ ಆಗಿದೆ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಎಷ್ಟು ಫೋಲ್ಡ್ ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಗಲಿಲ್ಲ ಅಂದರೆ 24.75 ಡಿವೈಡೆಡ್ ಬೈ 2.75 ಮಾಡಿದ್ರೆ ನಿಮ್ಗೆ ಉತ್ತರ 9 ಬರ್ತದೆ. ರೈಟ್. 9 fold increase ಆಗಿದೆ just by increasing or just by tripling the concentration triple ಮಾಡಿದಾಗ 9 fold increase ಆಗಿದೆ ಅಂದರೆ that also indicates that with respect to AB order of the reaction it should be 2. So answer for this question it is option 4. ಓಕೆ, ಸೊ ಈ ವಿಡಿಯೋದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ದೀನಿ. ಸ್ವಲ್ಪ ಬೇರೆ ಕ್ವಶನ್ಸ್ ನೋಡ್ರಿ, ನಿಮಗೆ ಗೊತ್ತಾಗಲಿಲ್ಲ ಎನಿ ಡಿಫಿಕಲ್ಟಿ ಎನಿ ಕ್ವಶನ್ ನೀವು ಕಮೆಂಟ್ಸ್ದಲ್ಲಿ ತಿಳಿಸಿದ್ರಿ ಅಂತ ಹೇಳಿದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಪ್ರೊವೈಡ್ ಆನ್ಸರ್ ಫಾರ್ ದಟ್ ಕ್ವಶನ್. ವಿಡಿಯೋ ನಿಮಗೆ ಇದು ಆನ್ಸರ್ 4 ಆವಾಗಲೇ ಮಾರ್ಕ್ ಮಾಡಿದ್ದೇನೆ ನಾನು. ಯು ಕ್ಯಾನ್ ಗಿವ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಅಗೇನ್.